क्या कौन है ಈಗ ಕಂಬಾಳು ಗ್ರಾಮದ ಏರಿಯಾ ಮೇಲೆ ಒಂದು 5 ಜನ ಸ್ನೇಹಿತರು ಡಾಬಸ್ಪೇಟೆಯಿಂದ ಸೋಲೂರಿಗೆ ಅವರ ಸ್ನೇಹಿತರ ಬರ್ತ್ಡೇಗೆ ಹೋಗಿದ್ದಾರೆ ಮಹೇಂದ್ರ ಥಾರ್ ವೆಹಿಕಲಲ್ಲಿ. ಅಲ್ಲಿ ಬರ್ತ್ಡೇ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಇಲ್ಲಿ ಡೀಪ್ ಕರ್ವ್ ಇದೆ. ಈ ಕರ್ವ್ ಹತ್ರ ಕೆರೆ ಹತ್ರ ಕರ್ವ್ ಹತ್ರ ಕಂಬಾಳು ಅನ್ನೋ ಗ್ರಾಮದ ಕೆರೆ ಹತ್ರ ನಿಯಂತ್ರಣ ತಪ್ಪಿ ಕೆಳಗಡೆ ಹಳ್ಳಕ್ಕೆ ಹೋಗಿ ಬಿದ್ದಿದ್ದಾರೆ. ಸ್ಪಾಟಲ್ಲಿ 2 ಮೃತರಾಗಿದ್ದಾರೆ. ಇನ್ನೊಂದು 3 ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅವ್ರನ್ನ ಚಿಕಿತ್ಸೆಗೆ ನಾವು ಶಿಫ್ಟ್ ಮಾಡಿದ್ವಿ. ಮತ್ತು ಆ 2 ಏನು ಮೃತರಾಗಿದ್ದಾರೋ ಸ್ಥಳದಲ್ಲಿ ಅವ್ರನ್ನ ತುಮಕೂರು ಹಾಸ್ಪಿಟ್ಲಿಗೆ ಸೇರಿಸಿದ್ವಿ. ಅವರು ದಿಲೀಪ್ ಆ್ಯಂಡ್ ನಿತೀಶ್ ಅಂತ ಗುರುತಿಸಲಾಗಿದೆ. ಈ ಒಂದು ದುರ್ಘಟನೆ ನಡೆದಿರೋದು ಬಹಳ ನೋವು ತರ್ತಾರೆ. ಎಲ್ಲ 24 ವರ್ಷದವರು. ಆದರೆ ಈ ಕರ್ವಲ್ಲಿ ಅವರು ಬರೋ ಸ್ಪೀಡ್ಗೆ ನಿಯಂತ್ರಣ ತಪ್ಪಿ ಭಾಳ ಹಳ್ಳ ಇದೆ, ಅಲ್ಲಿ ಬಿದ್ದಿದ್ದರಿಂದ ಈ ಘಟನೆ ಆಗಿದೆ. ಇದಕ್ಕೆ ನಾವು ವೈಜ್ಞಾನಿಕವಾಗಿ ಸ್ಪಾಟಲ್ಲಿ ಏನೆಲ್ಲ ಮುಂಜಾಗ್ರತೆ ಕ್ರಮ ವಹಿಸಬೇಕಂತೇಳಿ RTO PWD ಎಲ್ಲ ಬ್ಯಾಂಕ್ ಸಭೆ ಮಾಡಿ ನೆಸರಿ ಸ್ಟೆಪ್ಸ್. ಥ್ಯಾಂಕ್ ಯು ಸರ್. ಇದೇ ಥರ ರಾಷ್ಟ್ರೀಯ ಹೆದ್ದಾರಿಗಳಲ್ಲೂ ಕೂಡ ವೆಹಿಕಲ್ಗಳನ್ನು ಸ್ಟಾಪ್ ಮಾಡುವಂಥದ್ದು, ರೋಡ್ ಸೈಡಲ್ಲಿ ಆಗ್ತಿರೋಂಥದ್ದು ಮತ್ತೆ ಆಗ್ತಾನೇ ಇದೆ. ಮಾರುತಿ ಸುಜುಕಿ ಕಂಪ್ನಿಯವರು ಅದು ಎಷ್ಟೇ ಇದು ಮಾಡಿದ್ರೂ ಆಗ್ತಾ ಇಲ್ಲ. ಅದ್ರ ಬಗ್ಗೆ ಏನಾನ ಕ್ರಮ ವಹಿಸ್ತೀವಿ? ಇಲ್ಲ, ನಮ್ಮ ಸ್ಥಳೀಯ ಇನ್ಸ್ಪೆಕ್ಟರ್ಸ್ಗೆ ಹೇಳಿದ್ದೀನಿ, ಯಾವುದು ರೋಡ್ ಮೇಲೆ ನಿಲ್ಲಿಸಿರ್ತಾರೋ ಅಂಥದ್ರ ಮೇಲೆ ಸ್ಟ್ರಿಂಜೆಂಟ್ ಆ್ಯಕ್ಷನ್ ತಗೊಳ್ಳಿ, ಮತ್ತು ಸಾಕಷ್ಟು ಟ್ರಾಫಿಕ್ ಪೊಲೀಸ್ಗಳು ಹಾಕಿ, ಮತ್ತು ಆ ಫ್ಯಾಕ್ಟ್ರಿಯವ್ರಿಗೂ ಸಹ ಸಪ್ರೇಟಾಗಿ ಎಲ್ಲಾದರೂ ಒಂದು ಗ್ರೌಂಡ್ ತಗೊಂಡು ಅಲ್ಲಿ ಪಾರ್ಕಿಂಗ್ ಮಾಡಲಿಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಏನಿದ್ರೂ ಇನ್ನು ಮುಂದೆ ರೋಡಲ್ಲಿ ಆಗ್ದಂಗೆ ನಾವು ಮುಂಜಾಗ್ರತೆ ವಹಿಸ್ತೀವಿ. ಸರ್, ಕೈಗಾರಿಕಾ ಪ್ರದೇಶಗಳಲ್ಲಿ ತುಂಬ ಬಹುಮುಖ್ಯವಾಗಿ ರಾತ್ರಿ ಪಾಳಿಯಲ್ಲಿ ಬೆಳಗ್ಗೆ ಹೊತ್ತು ಉದ್ಯೋಗಿಗಳು ಹೋಗ್ತಾ ಇರ್ತಾರೆ. ಆದರೆ ಅಲ್ಲಿ ಏನಂದರೆ ಹಂಪ್ಗಳು ಹಾಕಿಲ್ಲ, ಎಲ್ಲಿ ಸರ್ಕಲ್ಗಳು ಬರ್ತದೆ ಅಲ್ಲೆಲ್ಲ ತುಂಬ ಡೇಂಜರಸ್ ಆಗಿ ಹಾಟ್ಸ್ಪಾಟ್ಗಳಾಗಿದ್ದಾವೆ, ಆಕ್ಸಿಡೆಂಟ್ ಹಾಟ್ಸ್ಪಾಟ್. ಅದಕ್ಕೆ ಯಾವ ಥರ ಕ್ರಮ ವಹಿಸ್ತಿರುತ್ತೆ? ಇಲ್ಲ, ಇದಕ್ಕೆ ಅದನ್ನು ಸ್ಟಡಿ ಮಾಡಿ ವೈಜ್ಞಾನಿಕವಾಗಿ, ಹಂಪ್ಸ್ ಅಂತಂದರೆ ಅನ್ಸೈಂಟಿಫಿಕ್ ಹಾಕಿದರೆ ಅದು ಮತ್ತೆ ಎಗೈನ್ ಇಟ್ ಲೀಡ್ಸ್ ಟು ಫರ್ದರ್ ಸೀರಿಯಸ್ ಆಕ್ಸಿಡೆಂಟ್ಸು. ಹಾಗಾಗಿ ವೈಜ್ಞಾನಿಕವಾಗಿ ರಂಬ್ಲಿಂಗ್ಸ್ ಆಗಬೇಕಂತ ಹೇಳ್ಬಿಟ್ಟು ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ. ಜೊತೆಗೆ ಅಲ್ಲಿ ಸೈನ್ ಬೋರ್ಡ್ಸನ್ನು ಅಳವಡಿಸಲಿಕ್ಕೆ ಕ್ರಮ ತಗೋತೀವಿ.